ಮಹಾಗಣಾಧಿಪತಿ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಬಘಾರಾಧ್ಯಾಯೇ ನಮಃ ಬಗ್ಗೆ ಓದ್ತೇನೆ. ಶ್ರೀ ಸರಸ್ವತೀ ದೇವಿಯು ಸೂರ್ಯನಿಂದ ಅರ್ಚಿಸಲ್ಪಡುವವಳು. ಶ್ರೀ ಸರಸ್ವತೀ ದೇವಿಯು ಸೂರ್ಯಾಂತರ್ಗತವಾಗಿರುವುದರಿಂದ ಸೂರ್ಯನ ಮೂಲಕವಾಗಿ ನಮ್ಮಗಳಿಂದ ಅರ್ಚಿಸಲ್ಪಡುವವಳು. ಹೇಗೆಂದರೆ ಓಂಕಾರನಾದವು ನಮ್ಮಲ್ಲಿರುವ ಸೂರ್ಯ ತೇಜಸ್ಸಿನ ಅಂತರ್ಗತವಾಗಿರುವುದರಿಂದ ತೇಜೋನಾದ ವಿದ್ಯಾ ಸೋಪಾನವೆನಿಸಿ ಪೂಜಾರ್ಹವಾದುದು. ಬಘ ಎಂದರೆ ಶಕ್ತಿ ಎಂದರ್ಥವಾಗುವುದರಿಂದ ಐಂ ಶಕ್ತಿ ಬೀಜಮಂತ್ರದಿಂದ ಆರಾಧಿಸಲ್ಪಡುವವಳು. ಮುಂದಿನದ್ದು ಮಾಯಾಯೇ ನಮಃ. ಶ್ರೀ ಸರಸ್ವತೀ ದೇವಿಯು ಶುದ್ಧ ಸತ್ವ ಪ್ರಧಾನ ಮಾಯಾ ಎಂದರೆ ಶುದ್ಧ ಸತ್ವಗುಣ ಅಥವಾ ಕಳಾ ಸ್ವರೂಪವಾಗಿರುವವಳು. ಮಾಯಾ ಎಂದರೆ ಜ್ಞಾನವೆಂದು ಯಾಸ್ಕರ ನಿರುಕ್ತದಲ್ಲಿ ಬರೆದಿರುವುದು. ಇಲ್ಲಿ ಮಾಯಾ ಎಂದರೆ ಅಜ್ಞಾನವಲ್ಲ, ರಜಸ್ತಮೋ ಗುಣಗಳೊಡನೆ ಬೆರೆಯದೆ ಇರುವ ಶುದ್ಧ ಸತ್ವವೆನಿಸುವ ದೇವತಾತ್ಮಕವಾದ ಜ್ಞಾನ. ಮುಂದಿನದ್ದು ಮಧುಮತ್ಯೇ ನಮಃ. ಶ್ರೀ ಸರಸ್ವತೀ ದೇವಿಯು ಅಮೃತ ಉಳ್ಳವಳು ಮತ್ತು ಆನಂದ ಸ್ವರೂಪಳು. ಅನೇಕ ಹೂವುಗಳಲ್ಲಿ ಸರಾಗವಾಗಿರುವುದೇ ಮಕರಂದ. ಈ ಮಕರಂದಗಳೆಲ್ಲ ಸೇರಿರುವುದೇ ಮಧು. ಇದರಂತೆ ವಿದ್ಯಾನಂದ, ಯೋಗಾನಂದ ಮುಂತಾದ ಅನೇಕ ವಿಧವಾದ ಆನಂದಗಳು ಸೇರಿ ಅವುಗಳಿಗೆ ಮೂಲ ರೂಪವಾದ ಬ್ರಹ್ಮಾನಂದ ಸ್ವರೂಪಿಣಿಯು. 704ನೇ ನಾಮದಿಂದ ಇದುವರೆಗೂ ಶ್ರೀ ಸರಸ್ವತೀ ದೇವಿಯ ಮಹಿಮಾ ಪ್ರತಿಪಾದಕವಾಗಿರುವುದು. ಮುಂದಿನದ್ದು ಮಹ್ಯೇ ನಮಃ. ಮಹಿ ಎಂದರೆ ಭೂಮಿ, ಭೂಮಾತೆಯ ಸ್ವರೂಪದಲ್ಲಿರುವವಳು. ಶ್ರೀ ಲಲಿತಾದೇವಿಯೇ ಭೂದೇವಿಯು. ಮುಂದಿನದ್ದು ಗಣಾಂಬಾಯೇ ನಮಃ. ಭೂದೇವಿಯು ಭೂಲೋಕದ ಸಮಸ್ತ ಪ್ರಾಣಿಗಳ ಸಮೂಹಕ್ಕೂ ಜನನಿಯು. ಮುಂದಿನದ್ದು ಗುಹ್ಯಕಾರಾಧ್ಯಾಯೇ ನಮಃ. ಭೂಮಿಯಲ್ಲಿ ಗುಟ್ಟಾಗಿರುವ ಚಿನ್ನ, ಬೆಳ್ಳಿ ಮೊದಲಾದ ಅನೇಕ ವಿಧವಾದ ಖನಿಜ ಸಂಪತ್ತುಗಳಿವೆ. ಈ ಖನಿಜ ಸಂಪತ್ತುಗಳನ್ನು ಕಾಪಾಡಿಕೊಂಡಿರುವ ಅಭಿಮಾನಿ ದೇವತಾ ಶಕ್ತಿಗಳಿಗೆ ಗುಹ್ಯಕರೆಂದು ಅಮರದ ವ್ಯಾಖ್ಯಾನದಲ್ಲಿ ಹೇಳಿದೆ. ಆದುದರಿಂದ ಇಂತಹ ಖನಿಜ ಸಂಪತ್ತುಗಳ ಅಭಿಮಾನಿ ಶಕ್ತಿಗಳಿಂದ ಪೂಜಿಸಲ್ಪಡುವವಳು ಭೂಮಾತೆಯು. ಶ್ರೀಮಾತ್ರೆ ನಮಃ.